ಫರಹದಾಬಾದ್ ಸಮೀಪದ ಸಡರಗಿ ಬ್ರಿಡ್ಜ್ ಕಮ್ ಬ್ಯಾರಿಗೇಟ್ ಈ ಒಂದು ಭೇಟಿ ನೀಡಿದಂತ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಭೀಮಾ ನದಿಯ ನೀರಿನ ಮಟ್ಟವನ್ನ ಪರಿಶೀಲನೆ ಮಾಡಿದ್ರು. ಜಿಲ್ಲೆಯಲ್ಲಿ ಮುಂಗಾರು ಏನಿದೆ ವಿಳಂಬವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಅವಲೋಕಿಸಿದ ಅವರು ಸದ್ಯ ಬ್ಯಾರಿಗೇಡ್ನಲ್ಲಿ 2 ದಿನಗಳಿಗೆ ಸಾಕಾಗುವಷ್ಟು ನೀರಿತ್ತು. ನಾರಾಯಣಪುರ ಜಲಾಶಯದಿಂದ 0.5 TMC ನೀರು ಬಿಡುಗಡೆ ಏನಿದೆ ಅದನ್ನ ಮಾಡಬೇಕು ಅಂತ ಹೇಳಿ ತಿಳಿಸಿದ್ರು. ಇದರಿಂದಾಗಿ ಮುಂದಿನ 1 ತಿಂಗಳ ಕಾಲ ಕಲಬುರಗಿ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಆಗುವುದಿಲ್ಲ ಅಂತ ಹೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಸಡರಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಭೇಟಿ ನೀಡಿದಂತಹ ಶಾಸಕ ಕಲಬುರಗಿ ನಗರಕ್ಕೆ 1986ರಿಂದ ಕುಡಿಯುವ ನೀರಿನ ಸೌಲಭ್ಯ ಸಲುವಾಗಿ ಈ ಬ್ಯಾರೇಜನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿವರೆಗೂ ಕೂಡ ಭೀಮಾ ನದಿಯಿಂದ ಬರ್ತಕ್ಕಂಥ ನೀರು ಸಪ್ಲೈ ಆಗ್ತಿತ್ತು. ಇದು ಕ್ರಮೇಣ ಹೂಳು ತುಂಬಿ ಕೇವಲ 1-1.5 ಫೀಟ್ ಉಳಿದಿತ್ತು ನೀರಿಲ್ಲಿ, ಅಷ್ಟೇ ಉಳಿದಿದ್ದೆಲ್ಲ ಹೂಳು ತುಂಬಿ ಹೋಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಭಾಳ ಗೊಜ್ಜು ನೀರು ಬರ್ತಕ್ಕಂಥದ್ದು ಒಂದು ವಾತಾವರಣ ಕಲಬುರಗಿ ನಗರದ ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು. ಅದನ್ನು ಮನಗಂಡು 2 ನಾವು ಬಂದ ತಕ್ಷಣ, ಹೊಸ ಸರ್ಕಾರ ಬಂದ ತಕ್ಷಣ ನಮ್ಮ ಉಸ್ತುವಾರಿ ಸಚಿವ KRDBಯಿಂದ ನಮ್ಮ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಕೊಟ್ಟು ಟೆಂಡರ್ ಆಗಿ ಕಲಬುರಗಿ ನಗರಕ್ಕೆ ಪ್ರಿನ್ಸಿಪಾಲ್ ಸೆಕ್ರೆಟರಿ UD ಮತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿ MI ಅವರು ಪದೇ ಬಂದು ಇದನ್ನು ಟೆಂಡರ್ ಆಗಿತ್ತು. ಅದನ್ನು ಈ ಸಲ ನಾವು ಹೂಳೆತ್ತದೇ ಹೋದರೆ ಕುಡಿಯೋ ನೀರಿನ ತೊಂದರೆ ಆಗ್ತದೆ ಅಂತ ಹೇಳಿ ಒಂದು ರಿಂಗ್ ಬಂಡನ್ನು ಅಲ್ಲಿಂದ ಹಾಕಿ 5 ಕೋಟಿ ರೂಪಾಯಿ ಟೆಂಡರ್ನಲ್ಲಿ ಹಾಕಿ ಇಲ್ಲಿಂದ ಹೂಳೆತ್ತುವ ಕಾರ್ಯಕ್ರಮ ಮತ್ತು ಈ ಬ್ಯಾರೇಜ್ಗೆ 950 ಗೇಟ್ಗಳು ಒಟ್ಟಾರೆ. ಈ 900 ಗೇಟ್ಗಳಲ್ಲಿ 600 ಗೇಟ್ಗಳು ಹೊಸದಾಗಿ ರೆಡಿಯಾಗಿವೆ. ತಾವೆಲ್ಲ ಈಗ ಭರವಸೆ 950ರಲ್ಲಿ 600 ಗೇಟ್ಗಳು ನಮ್ಮ ಆಡಳಿತದ ಸಿಬ್ಬಂದಿಗಳು ಭಾಳ ಒಳ್ಳೆಯ ರೀತಿಯಿಂದ ಹಗಲು ರಾತ್ರಿ ಬಿಸಿಲಲ್ಲಿ ಕೆಲಸ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ನಾವು ಹೊಸ ಒಂದು ಯೋಜನೆಯನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದೆವು. ಮುಖ್ಯಮಂತ್ರಿಗಳು ಇಲ್ಲಿ ಬಂದಾಗ ಕೂಡ ತಂದಿದ್ದೆವು. ಅಲ್ಲಿ ಸದನದಲ್ಲಿ ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡಿ ಮಾತನಾಡಿದ್ದೇನೆ. ಕಲಬುರಗಿ ನಗರಕ್ಕೆ ಸುಮಾರು ಇನ್ನೂ ಏನಪ್ಪ ಅಂದ್ರೆ ಈಗ ಇರ್ತಕ್ಕಂಥ LNT ಕೊಟ್ಟಿರ್ತಕ್ಕಂಥದ್ದು A ಸ್ಕೀಮ್ನಲ್ಲಿ 700 ಕಿಲೋಮೀಟ್ರ್ ಇದೆ. 900 ಕಿಲೋಮೀಟ್ರ್ ಇದೆ. ಇನ್ನು B ಸ್ಕೀಮ್ನಲ್ಲಿ 500 ಮೇಲ್ಪಟ್ಟು ಕಿಲೋಮೀಟ್ರ್ ಹೆಚ್ಚು ಇನ್ನೂ ಉಳಿದಿದೆ. ಅದಕ್ಕಂತೂ LNTನಲ್ಲಿ ಸಪ್ಲೈ ಇಲ್ಲ. ಆದ ಕಾರಣ ಮತ್ತು ಗೇಟ್ಗಳಿಗೆ ಕೂಡ ಗೇಟ್ಗಳನ್ನು ಅಳವಡಿಸಿ ಯಾವಾಗ ಮಳೆ ಬಂದಾಗ ತೆಗೆದು ಮಳೆ ನಿಂತಾಗ ಏನಪ್ಪ ಹಾಕಿ ಒಂದು ಶುದ್ಧವಾದ ಕುಡಿಯುವ ನೀರು ಒದಗಿಸ್ತಕ್ಕಂಥದ್ದು. B ಸ್ಕೀಮ್ನಲ್ಲಿ ಬರ್ತಕ್ಕಂಥ 500 ಕಿಲೋಮೀಟ್ರ್ ನೀರು ಇನ್ನು ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.